ಪ್ರಾರ್ಥನೆ ಮಾಡೋಣ. ಮಹಾಸ್ತುತಿ ಪಾತ್ರನು ಇಸ್ರಾಯೇಲ್ ಸ್ತೋತ್ರ ಸಿಂಹಾಸನರೂಢನು ಸರ್ವಯುಗಗಳ ಅರಸನು ಆದಂತ ಪರಲೋಕದ ನಮ್ಮ ತಂದೆ, ನಿನ್ನ ಅತಿಶಯದ ಕೃಪೆ ನಮ್ಮ ರಕ್ಷಣಾ ಯೇಸು ಸ್ವಾಮಿಯ ಪ್ರೀತಿಯಿಂದಾಗಿ ನಾವು ಈ ಕರ್ನಾಟಕ ಸತ್ಯವೇದ ವಿದ್ಯಾರ್ಥಿಗಳ ಅವರ ಜೊತೆಯಲ್ಲಿ ಕೂಡಿ ತಂದೆ ಮಹಾಸಭೆಯಾಗಿ ನಿನ್ನ ಸನ್ನಿಧಾನಕ್ಕೆ ಕೂಡಿ ಬರುವ ಹಾಗೆ ಅನುಗ್ರಹ ಮಾಡೋದಕ್ಕಾಗಿ ನಾವು ನಿನಗೆ ಸ್ತೋತ್ರ ನೀಡಲಾಗ್ತೇವೆ. ಕಳೆದ 1 ವರ್ಷ ಈ ಸತ್ಯವೇದ ವಿದ್ಯಾರ್ಥಿಯ ಸಭೆಯನ್ನು ತಂದೆ ನಿನ್ನ ಕೃಪೆಯಿಂದ ಪರಿಪಾಲಿಸಿ ನಡೆಸೋದಕ್ಕಾಗಿ ನಾವು ಸ್ತೋತ್ರ ನೀಡಲಾಗ್ತೇವೆ. ತಂದೆ ಅವರ ಎಲ್ಲ ಕಾರ್ಯಗಳನ್ನು ಆಶೀರ್ವದಿಸಿ ನಿನಗೆ ಸಾಕ್ಷಿಗಳಾಗಿ ನಿಲ್ಲುವಂತೆ ಮಾಡಿದಂಥ ಮಹೋಪಕಾರಕ್ಕಾಗಿ ನಾವು ನಿನಗೆ ಸ್ತೋತ್ರ ನೀಡಲಾಗ್ತೇವೆ. ಅದೇ ರೀತಿ ತಂದೆ ನಮ್ಮ ಜೀವಿತ ಕಾಲದಲ್ಲಿ ಮಾಡಿದಂಥ ಎಲ್ಲ ಮಹೋಪಕಾರಕ್ಕಾಗಿ ನಮ್ಮ ಈ ಕಠಿಣ ದಿನಗಳಲ್ಲಿ ವಿಶೇಷ ಸಹಾಯಕನಾಗಿ ನಮ್ಮ ಸಂತೋಷಗಳಲ್ಲಿ ಸ್ತುತಿ ಪಾತ್ರನಾಗಿ ಅಂತೂ ಸದಾಕಾಲ ನಿನ್ನ ಪ್ರಸನ್ನತೆಯನ್ನು ನಮ್ಮ ನಡೆಸೋದಕ್ಕಾಗಿಯೂ ನಾವು ನಿನಗೆ ಸ್ತೋತ್ರ ನೀಡಲಾಗ್ತೇವೆ. ತಂದೆ ಈ ಒಂದು ಮಹಾಸಭೆಯನ್ನು ಆಲೋಚನೆ ಹುಟ್ಟಂದಿನಿಂದ ಈವರೆಗೆ ಎಲ್ಲ ಅನುಕೂಲಗಳಿಂದ ನಡೆಸಿ ಕಾಪಾಡೋದಕ್ಕಾಗಿ ನಾವು ನಿನ್ನ ಸ್ತೋತ್ರ ನೀಡಲಾಗ್ತೇವೆ. ತಂದೆ ಈ ಒಂದು ಮಹಾಸಭೆಯನ್ನ ನಿನ್ನ ನಾಮದ ಮಹಿಮೆಗೋಸ್ಕರವೂ ಇಲ್ಲಿ ಕೂಡಿ ಬಂದಿರುವಂತಹ ಭಕ್ತರಿಗೋಸ್ಕರವೂ ಅಂಗೀಕರಿಸಿ ಆಶ್ವಸಿಸಬೇಕೆಂತಲೂ ಈ ಮಹಾಸಭೆಯ ಪರ್ಯಂತರ ನಿನ್ನ ಮುಖ ಪ್ರಸನ್ನತೆಯಿಂದ ನಮ್ಮನ್ನು ನಡೆಸಿ ಇಲ್ಲಿ ತಂದೆ ನಡೆಯುವಂತಹ ವಾಕ್ಯ ಧ್ಯಾನಗಳು, ಸಂಕೀರ್ತನೆಗಳು ಅದನ್ನು ಆಶೀರ್ವದಿಸಿ ಇಲ್ಲಿಂದ ನಾವು ತೆರಳುವಾಗ ಅಧಿಕ ನಿರೀಕ್ಷೆಯವರಾಗಿ ಸಹೋದರ ಅನ್ಯೋನ್ಯತೆಯಲ್ಲಿ ಸಹೋದರ ಪ್ರೀತಿಯಲ್ಲಿ ಕೂಡಿ ನಾವು ನಮ್ಮ ಜೀವಮಾನಗಳಲ್ಲಿ ನಿನಗೆ ಮಹಿಮೆ ತರುವ ಮಕ್ಕಳಾಗಿ ಜೀವಿಸುವಂತೆ ವಿಶೇಷವಾಗಿ ಈ ಕರ್ನಾಟಕ ಸತ್ಯವೇದ ವಿದ್ಯಾರ್ಥಿ ಸಭೆಯು ಈ ಮುಂದಿನ ವರ್ಷದಲ್ಲಿ ನಿನಗೆ ಅಧಿಕವಾಗಿ ಫಲಪಟ್ಟು ಅವರು ಮಾಡ್ತಿರುವಂಥ ಎಲ್ಲ ಕಾರ್ಯಗಳು, ಮುಖ್ಯವಾಗಿ ಉತ್ತರ ಕರ್ನಾಟಕದ ಸೇವೆಗಳು ಅದೆಲ್ಲವನ್ನು ಆಶೀರ್ವದಿಸಿ ನಿನ್ನ ಮಹಿಮೆಗಾಗಿ ನಡೆಸಬೇಕೆಂದು ತಂದೆ ವಿಶೇಷವಾಗಿ
ಸಕಲ ಗಮನ ಸ್ತೋತ್ರಗಳನ್ನು ಇನ್ನು ಅಪಾರವಾದಂಥ ಪ್ರೀತಿ ಸ್ವಾಮಿ ಈ ವಿಶೇಷವಾದಂಥ ದಿನವನ್ನು ಕರ್ನಾಟಕ ಸಚಿವರ ವಿದ್ಯಾರ್ಥಿಗಳ ಸಂಘವು ಏರ್ಪಡಿಸಿರುವಂಥ ಈ ಮಹಾ ಸಮ್ಮೇಳನದಲ್ಲಿ ನಾವೆಲ್ಲರೂ ಒಟ್ಟಾಗಿ ನನ್ನ ಸಮಿತಿಯಲ್ಲಿ ಸೇರಿ ನಿನ್ನ ನಾಮ ಮಹಿಮೆಪಡಿಸುವ ದೇವ ಪ್ರಾರ್ಥನೆ ಸಂಗೀತ ಕೀರ್ತನೆಗಳಿಂದ ನಿನ್ನನ್ನು ನಿನ್ನ ನಡುವನ್ನು ಸ್ತುತಿಸಿಕೊಳ್ಳಾಗುವ ದೇವ ಈ ದಿನವೂ ಸಹ ತಂದೆ ನಮ್ಮನ್ನು ವಿಶೇಷವಾದಂಥ ರೀತಿಯಲ್ಲಿ ನಮ್ಮಲ್ಲಿ ಕರೆದಂದು ನಿಮ್ಮ ವಾಕ್ಯಗಳನ್ನು ಕೇಳುವಂತೆಯೂ ನಮ್ಮ ದಿನನಿತ್ಯದ ಜೀವನವನ್ನು ನಾವು ಸರಿಯಾದ ರೀತಿಯಲ್ಲಿ ನಡೆಸುವಂತೆ ನಮಗೆ ಬೇಕಾಗುವಂಥ ವಾಕ್ಯಗಳನ್ನು ನಿಮ್ಮ ಮಾರ್ಗದರ್ಶನವನ್ನು ಬೆಳಗಿನಿಂದ ಇದುವರೆಗೆ ಕೊಟ್ಟದಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಹೇಳುವರಾಗಿದ್ದೇವೆ ತಂದೆಯೇ. ಈ ದಿನದ ಮುಂದಿನ ಕಾರ್ಯಕ್ರಮಗಳಲ್ಲಿ ಕೊಡುವಂತಹ ಸಂದೇಶಗಳೆಲ್ಲ ಮುಖಾಂತರ ಸಹ ತಂದೆ ನಾವು ಬಲ ಹೊಂದಿ ನಮ್ಮ ಮುಂದಿನ ನಮ್ಮ ಜೀವನವನ್ನು ಸರಿಯಾದ ರೀತಿಯಲ್ಲಿ ನಾವು ನಡೆದು ನಿಮ್ಮ ರಾಜ್ಯದಲ್ಲಿ ಒಂದು ಸ್ಥಳವನ್ನು ನಾವು ಸಹ ನಡೆಸಿಕೊಂಡು ಉನ್ನತೋನ್ನತ ಲೋಕದಲ್ಲಿ ಆಸೀನನಾಗಿರುವ ಪ್ರೀತಿ ಸ್ವರೂಪನೂ ಸೇನಾಧೀಶ್ವರಾದಂತಹ ನಮ್ಮ ತಂದೆಯ ದೇವರೇ ಅಪಾದಲ್ಲಿ ಅದರಿಂದ ನಾವು ಒಬ್ಬೊಬ್ಬರನ್ನ ನಾವು ಎಚ್ಚರಿಕೆಯಿಂದ ನೋಡೋಣ. Taking care of our brethren, just as Jesus conscientiously took care of his disciples during the 3.5 years of his mission. ನಮ್ಮ ಕರ್ತನು ತನ್ನ ಶಿಷ್ಯರುಗಳನ್ನ ನೋಡಿಕೊಂಡ ಪ್ರಕಾರ ನಾವು ಒಬ್ಬೊಬ್ಬರು ಸಹೋದರರನ್ನ ನಾವು ನೋಡಿಕೊಳ್ಳೋಣ. The faithful and wise servant works constantly with zeal and honesty, never forgetting that any wicked servant will be severely punished. ಸೊ ಈ ನಂಬಿಕೆರ್ತಕ್ಕಂಥ ಒಂದು ಒಳ್ಳೆಯ ಆಳು ಯಾವಾಗಲೂ ಸದಾಕಾಲ ಒಂದು ಆಸಕ್ತಿಯಿಂದ ನಿಷ್ಠಾವಂತಿಕೆಯಿಂದ ಅವರು ಈ ಕೆಲಸಗಳನ್ನ ಮಾಡೋರಾಗಿದ್ದರೆ
ಸೊ ಕರ್ತನು ನಾವು ಆಲಸ್ಯವಾಗಿದ್ದರೆ ಅದರ ತಕ್ಕಂಥ ಶಿಕ್ಷೆ ಕೊಡುವಂಥ ವಿಚಾರ ಕೂಡ ಅವರಿಗೆ ಗೊತ್ತಿರುವಂಥದ್ದಾಗಿದೆ. In conclusion of this first parable, ಈ ಒಂದು ಮೊದಲನೇ ಸಾಮ್ಯದ ಒಂದು ಕನ್ಕ್ಲೂಷನ್ಗೆ let's read Hebrews 10:23-25. ಇಬ್ರಿಯರು 10ನೇ ಅಧ್ಯಾಯ 23-25 ಓದಬೇಕಾಗಿ ಕೇಳ್ಕೊಳ್ತೀನಿ. Let us hold unswervingly to the hope we profess, for he who promised is faithful. And let us consider how we may spur one another on toward love and good deeds, not giving up meeting together, as some are in the habit of doing, but encouraging one another, and all the more as you see the day approaching. ನಮ್ಮ ನಿರೀಕ್ಷೆಯನ್ನು ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಂಚಲವಾಗಿ ಪರಿಗಣಿಸೋಣ. ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ನಾವು ಪರಸ್ಪರ ಹಿತಚಿಂತಕರಾಗಿದ್ದು ಪ್ರೀತಿಸುತ್ತಿರಬೇಕಂತಲೂ ಸತ್ಕಾರ್ಯ ಮಾಡಬೇಕಂತಲೂ ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ. ಆಶೀರ್ವಾದಗಳಿಂದ
ಹಂಗೆ ಒಂದು ನಿಮಿಷ ಅದೇ ಸೈಲ ಥ್ಯಾಂಕ್ ಯು. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಈ ಒಂದು ವಿಶೇಷವಾದಂಥ ದಿನದಲ್ಲಿ ನಮ್ಮ ನಡುವೆ ಹೊಸದಾಗಿ ದೇವರ ಹತ್ರ ಒಡಂಬಡಿಕೆ ಮಾಡ್ಕೊಂಡಂಥ ಸಹೋದರ ಸಹೋದರಿಗಳಿದ್ದಾರೆ. ಅದರಿಂದ ಅವ್ರನ್ನ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊತೀನಿ. ಪ್ರಸನ್ನ ಬ್ರದರ್ ಮತ್ತು ಸಿಸ್ಟರ್ ಲಕ್ಷ್ಮಿ. ಇವರಿಗೆ ಬುಕ್ಸ್ಗಳನ್ನ ಉಡುಗೊರೆ ಕೊಡೋದಕ್ಕೆ ನಮ್ಮ ಮಧ್ಯದಲ್ಲಿ ಸೋದರಿ ಅಂತ ಪುಷ್ಪ ಅವ್ರನ್ನ ಮುಂದೆ ಬರ್ಬೇಕಂತ ಹೇಳ್ತೀವಿ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಕಳೆದ ಒಂದು ವರ್ಷದಿಂದ ನಮ್ಮ ನಡುವೆ ಆನ್ಲೈನ್ನಲ್ಲಿ ಸಹೋದರರು ಪಾಠಗಳ ಕೇಳಿ ಅವರು ದೇವರ ಹತ್ರ ಒಳ್ಳೆ ಮನಸ್ಸಾಕ್ಷಿ ಒಡಂಬಡಿಕೆ ಮಾಡಿಕೊಳ್ಳೋದು ನಿರ್ಧಾರ ಮಾಡಿದ್ದಾರೆ. ನಮ್ಮ ಸಹೋದರು ಪ್ರಸನ್ನ ಬಗ್ಗೆ ಹೇಳಬೇಕಾದ್ರೆ, ಸಹೋದರ ಪ್ರಸನ್ನ ಅವರು ಆನ್ಲೈನ್ನಲ್ಲಿ ಕ್ಲಾಸಸ್ ಕೇಳೋಕ್ಕೆ ಶುರು ಮಾಡಿದಾಗ ಮೊದಲು ಒಂದು 4-5 ಕ್ಲಾಸಸ್ಸಲ್ಲೇ ಅವರು ಮೆಸೇಜ್ ಮಾಡೋಕ್ಕೆ ಶುರು ಮಾಡಿದ್ರು, ಬ್ರದರ್ ನಾನು ಬಂದ್ಬಿಡ್ತೀನಿ ಅಂದ್ಬಿಟ್ಟು. ಸೊ ನಮಗೆ ಆಗಿರೋಂಥ ಅನುಭವದಲ್ಲಿ ಈ ಥರ ದೀರ್ಘಕಾಲದಲ್ಲೇ ಅಂದರೆ ಫಾಸ್ಟಾಗೆ ನಾನು ಬಂದ್ಬಿಡ್ತೀನಿ ಅಂತ ಹೇಳಿ ನಂಬಿ ನಾವು ಮೋಸವಾಗಿರೋಂಥ ಅನುಭವಗಳಿರೋದ್ರಿಂದ ನಾವು ಇಡೀ ಫುಲ್ ಕ್ಲಾಸಸ್ ಆಗೋ ತನಕ ವೆಯ್ಟ್ ಮಾಡಿ ಅಂತಂದರೆ ಆಮೇಲೆ ಎಲ್ಲ ಕ್ಲಾಸಸ್ ಆಗ್ತಾ ಮುಖ್ಯವಾಗಿ ಪ್ರಭುರಾತ್ರಿ ಭೋಜನದಲ್ಲಿ ಅವರು ಕ್ಲಿಯರಾಗಿ ಏನಾಗ್ಬಿಡ್ತು, ಅವ್ರಿಗೆ ಗೊತ್ತಾಗ್ಬಿಡ್ತು. ಆಮೇಲೆ ಇಲ್ಲ ಬ್ರದರ್ ಇದ್ರ ಬಗ್ಗೆ ನಾನು ಚರ್ಚೆ ಮಾಡಿ ಸಭೆಯಲ್ಲೆಲ್ಲ ಡಿಸ್ಕಸ್ ಮಾಡಿ ಅಲ್ಲಿರೋ ಪಾಸ್ಟರ್ಗಳೆಲ್ಲ ಗೊಂದಲ ಎಲ್ಲ ಆಗಿ ಕೊನೆಗೆ ನಿರ್ಧಾರ ಮಾಡಿಬಿಟ್ಟಿದ್ರು ಬರಬೇಕು ಅಂತ. ಆದರೂ ಕೂಡ ನಾವು ಇಲ್ಲಿ ಬ್ರದರ್, ಯಾಕಂದರೆ ಇನ್ನೂ ತ್ರೈಕತ್ವ ಅಂತಿದೆ, ಕ್ರಿಸ್ತ ವಿರೋಧಿ ಇದೆ, ಎರಡನೇ ಬರುವಿಕೆ ಇದೆ, ಇವೆಲ್ಲ ಕ್ಲಾಸಸ್ ಆಗಿ ವೇಟ್ ಮಾಡಿ ಅಂತ ಅನ್ಬೇಕಾದ್ರೆ ಕೂಡ ಬ್ರದರು ಏನು ಚಂಚಲ ಮನಸ್ಸಿಲ್ದ್ರ ಪೂರ್ಣವಾಗಿ ಪೂರ್ತಿ ಎಲ್ಲ ಕ್ಲಾಸ್ ಕೇಳಿದ್ರು ಕೂಡ ಏನ್ರಿ ಅವರು ದೃಢವಾಗಿ ನಿರ್ಧಾರ ಮಾಡಿದ್ರು. ಡಿಸೆಂಬರಲ್ಲಿ ಅವ್ರು ಆಲ್ರೆಡಿ ಸಭೆನ ಬಿಟ್ಬಿಟ್ಟಿದ್ರು. ಸೊ ಸಭೆನ ಬಿಟ್ಬಿಟ್ಟು ಸಭೆಗೆ ಹೋಗೋದನ್ನ ಬಿಟ್ಬಿಟ್ಟಿದ್ರು. ಅದಾದ ನಂತರ ಅಷ್ಟೊತ್ತಿಗೆ ನಾವೆಲ್ಲ ಕ್ಲಾಸಸ್ ಎಲ್ಲ ಮುಗಿಸಿದ್ರಿ. ಆಮೇಲೆ ಅವರು ಏನು ನಮ್ಮ ಜೊತೆಗೆ ಸಂಡೆ ಆರಾಧನೆನ ಸೇರೋಕ್ಕೆ ಅವ್ರು ನಿರ್ಧಾರ ತಗೊಂಡಿದ್ದಾರೆ. ಬ್ರದರು ಮತ್ತು ಸಿಸ್ಟರ್ ತುಂಬ ಆಸಕ್ತಿ ಇದೆ. ಬ್ರದರು ತುಂಬ ಜೆಲಸ್, ವಾಕ್ಯದಲ್ಲೆಲ್ಲ ಕಾಂಪ್ರಮೈಸೇ ಇಲ್ಲ. ಇದಕ್ಕೆ ಪ್ರಶ್ನೆಗಳು ಕೇಳೋದಲ್ಲಿ ಸುರಿಮಣೆನೇ ಹಾಕ್ಬಿಡ್ತಾರೆ ಅಂತ ಒಂದು ಹೇರಳವಾಗಿ ಅವರು ಇದು. ಆಮೇಲೆ ಅವರು ಮುಜುಗರ ಕೊಡೋದಿಲ್ಲ ಪ್ರಶ್ನೆಗಳು ಕೇಳೋದಕ್ಕೆ. ಸೊ ಅವ್ರ ಮನೆಗೆ ಹೋಗಿ ಒಂದ್ಸರಿ ಬನಿಗೆ ಹೋದ್ರೆ ಮನೆಗೆ ಹೋಗಿ ನೋಡಿದಾಗ ನೋಟ್ ಬುಕ್ ಇಟ್ಟವ್ರೆ, ಎಲ್ಲ ನೋಟ್ಸ್ಗಳನ್ನ ನೀಟಾಗಿ ಬರೆದಿ. ಅದರ ಈ ಕಾಲದಲ್ಲಿ ಮುಖ್ಯವಾಗಿ ಆ ಥರಲ್ಲೇ ಸಿಕ್ಕಂಥ ಸೋದರಗಳು ತುಂಬ ಕಮ್ಮಿ. ಅವರ ಅಂದ ದೇವರವ್ರನ್ನ ಕೃಪೆ ಕೊಟ್ಟು ದಯ ಕೊಟ್ಟು ನಡೆಸಲಿ. ಸೊ ಕಳೆದ ಒಂದು 2 ವಾರದಲ್ಲಿ ಅವರು ಒಳ್ಳೆ ಮನಸ್ಸಾಕ್ಷಿ ಒಡಂಬಡಿಕೆನ ಮಾಡಿದ್ರು, ಅದನ್ನ ದೀಕ್ಷಿಸ್ತಾನ ಮುಖಾಂತರ ನಡೆಸಿದ್ರು. ಅವ್ರಿಗಾಗಿ ದೇವರು ಇನ್ನೂ ಕೃಪೆ ಕೊಟ್ಟು ದಯ ಕೊಟ್ಟು ನಡೆಸಲಿ. ನೀವು ಪ್ರಾರ್ಥನೆಗಳನ್ನ ನಿಂತ್ಕೊಳ್ಳಿ, ಸೋದರ ಸತ್ಯ ದೃಢವಾಗಿ ನಿಂತ್ಕೊಳ್ಳಿ ಅಂತ ಅಂದ್ಬಿಟ್ಟು ಅವ್ರಿಗಾಗಿ ಗಿಫ್ಟ್ಗಳನ್ನ ಸೋದರಿಗೆ ಕೊಡ್ಬೇಕಂತ ಕೇಳ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಆಂಟಿ. ಇನ್ನೊಂದು ವಿಶೇಷವಾಗಿರೋಂಥ ಒಂದು ಗಿಫ್ಟ್ ಇದೆ. ಇದು ಯಾರಿಗೆ ಅಂತಂದರೆ ನಮ್ಮ ನಡುವೆ ನಕ್ಷತ್ರ ಮೇರಿ ಸಿಸ್ಟರ್, ಆಮೇಲೆ ನಮ್ಮ ಜೋಸಫ್ ಬ್ರದರ್ ಮುಂದೆ ಬರ್ಬೇಕಾಗಿ ಕೇಳ್ಕೊತೀನಿ. ಇವ್ರಿಗೆ ಗಿಫ್ಟ್ ಕೊಡಬೇಕು ಅಂತ ನಮ್ಮ ಮಧ್ಯದ ಆನಂದ್ ಬ್ರದರ್ ಬೆಳ್ತಂಡಿ ಬನ್ನಿ. ಸೊ ಇವರು ಕೂಡ ಹೊಸದಾಗೆ ಇಲ್ಲ ತುಂಬ ಹಳೆಯವ್ರ. ಸರಿ, ಏನಕ್ಕೆ ಇವ್ರ ಗಿಫ್ಟು ನೀವೆಲ್ಲ ವ್ಯವಸ್ಥೆ ಮಾಡ್ತಾರಲ್ಲ. ಸರಿ, ಎನಿವೆ ಬ್ರದರ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ನಮ್ಗೆ ಬೈಬಲ್ ಪ್ರೆಸೆಂಟ್ ಮಾಡಿ ಅಂತ, ಅದರಿಂದ ಪ್ರೆಸೆಂಟ್ ಮಾಡ್ತಿದ್ರಿ. ಆದರೂ ಕೂಡ ಒಂದು ವಿಚಾರ ಬಗ್ಗೆ ಹೇಳಬೇಕು ಅಂತ ಮನಸ್ಸು. ಬ್ರದರು ನಮ್ಗೆ ಚೆನ್ನಾಗಿ ಗೊತ್ತು, ಧಾರವಾಡ ಬ್ರದರು
ಯಥಾರ್ಥವಾಗಿ ದೇವರಿಗೆ ಕೊಡೋ ವಿಚಾರದಲ್ಲಿ ಅದು ಯಾವುದೇ ರೀತಿಯ ಮುಜುಗರ ಇಲ್ಲ. ಆದರೆ ಅದೆಲ್ಲಕ್ಕಿಂತ ಮಿಗಿಲಾಗಿ ಕಳೆದ ವರ್ಷ ನಮಗೆ ತುಂಬ ನೆರವಾಗಿರೋಂಥ ಸಹೋದರ ಯಾರಂದರೆ ನಮ್ಮ ಜೋಸಫ್ ಬ್ರದರ್, ಅದು ಮಾತ್ರ ನಮ್ಮ ರಿಚರ್ಡ್ ಬ್ರದರ್ ಕೂಡ. ಸೊ ತುಂಬ ಒಂದು ಶೋಧನೆ, ತುಂಬ ಒಂದು ಇಕ್ಕಟ್ಟಾದ ಸಂದರ್ಭಗಳಲ್ಲಿ, ತುಂಬ ಕಷ್ಟಗಳ ಕಾಲದಲ್ಲಿ ಇವರು ನಮ್ಮ ಜೊತೆಗಿದ್ದು ನಿಂತ್ಕೊಂಡಿರೋಂಥ ಸಹೋದರಗಳು. ಮುಖ್ಯವಾಗಿ ನಿಮಗೆಲ್ಲ ಗೊತ್ತು, ವರ್ಷಕ್ಕೊಂದ್ಸತಿ ಈ ಸಾಮಾನ್ಯವಾಗಿ ದಸರಾ, ದೀಪಾವಳಿ, ಗಣೇಶ ಹೋಗ್ಬೇಕು ಎಲ್ಲ ಕಡೆ ಏನು ಮಾಡ್ತೀವಿ, ಟ್ರಿಪ್ ಹೋಗಿ ಬರ್ತೀರಿ. ಟ್ರಿಪ್ ಅಂದರೆ ಎಲ್ಲ ಸೈಟ್ ಸೀಯಿಂಗ್ ಅಲ್ಲ. ಸೊ ಎಲ್ಲ ಬ್ರಸ್ಗಳನ್ನ ಭೇಟಿ ಮಾಡಿ, ಎಲ್ಲ ಎಕ್ಲಿಷನ್ಗಳಿಗೆ ಅದನ್ನು ಸಹೋದರಗಳನ್ನ ಭೇಟಿ ಮಾಡಿ ಪ್ರೋತ್ಸಾಹ ಪಡಿಸಂತಾರೆ. ಈ ಸತಿ ನಾವೊಂದು ಪ್ಲ್ಯಾನ್ ಮಾಡಿದ್ದೆ, ಒಂದು 5 ಜನ ಬ್ರಸ್ ಹೋಗೋಣ ಅಂತ. ಸೊ ಒಂದು ಕಾರಲ್ಲಿ ಹೋದಾಗ ಪ್ಲ್ಯಾನ್ ಮಾಡಿದ್ರೆ ಕೊನೆ ಮೂಮೆಂಟ್ ಏನಾಯಿತು, ಒಬ್ಬರು ಬರಲಿಲ್ಲ, ಎಲ್ಲರೂ ಕೈ ಕೊಟ್ಬಿಟ್ರು. ಸೊ ಒಂದು ಹೆಚ್ಚು ಕಮ್ಮಿ 1300 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು. ಎಲ್ಲ ಪ್ರೋಗ್ರಾಮ್ ಫಿಕ್ಸ್ ಆಗಿಬಿಟ್ಟಿದೆ, ಯಾರೂ ಬರಲಿಲ್ಲ. ಯಾರು ಬೇಕು ಅಂತ ಬರಲಿಲ್ಲ ಅಂತಲ್ಲ, ಕೆಲಸಗಳಾಗಿತ್ತು, ಅನಿವಾರ್ಯ ಕೆಲಸಗಳು. ಸೊ ಎನಿವೆ ಆ ಸಂದರ್ಭದಲ್ಲಿ ಸಾಮಾನ್ಯ ಜೋಸ್ಬಿಟ್ಟು ಫಸ್ಟ್ ಹೇಳ್ಬಿಡ್ತಾರೆ, ಬ್ರದರ್ ಅಣ್ಣ ಯಾರು ಬರಲ್ಲ, ನಾನು ಬರಲಣ್ಣ, ಇವ್ರು ಬಂದರೆ ಮಾತ್ರ ಬರ್ತೀನಿ ಅಂತಂದ್ರೆ, ಯಾಕಂದರೆ ಸೇಫ್ಟಿ ಇಂಪಾರ್ಟೆಂಟ್ ಅಂತ. ಆದರೆ ಆವತ್ತಿನ ದಿನ ಮಾತ್ರ ಬ್ರದರ್ ಒಂದು ಕಿಟಿಕ್ ಅಂತಂದ್ರಿ. ನಮ್ಮ ಮನೆಗೆ ಬಂದರು, 8 ಗಂಟೆ ಆಯಿತು, ನಾನು ಬಂದೆ, ರೆಡಿ ಆದೆ. ರೆಡಿ ಬ್ರದರ್ ಹೋಗೋಣ ಅಂತಂದರೆ ಯಾರೂ ಇಲ್ಲ, ನಾವು ಇಬ್ಬರೇ. ಬ್ರದರ್ ಒಂದು ಪ್ರಶ್ನೆ ಕೂಡ ಏನು ಮಾಡಲಿಲ್ಲ, ಕೇಳಲಿಲ್ಲ. ನಾನು ಅಷ್ಟೇ ದೇವತೆ ಪ್ರಾರ್ಥನೆ ಮಾಡ್ತಾರೆ, ದೇವರೇ ಇವರಿಬ್ಬರೇ ಒಬ್ಬರೇ ಇರೋದ್ರ ಜೊತೆಗೆ ಇವರೆಲ್ಲ ಮನಸ್ಸು ಚೇಂಜ್ ಮಾಡ್ಬಿಡ್ತಾರ, ದಯವಿಟ್ಟು ಅವ್ರಿಗೆ ಒಳ್ಳೆ ಮನಸ್ಸು ಕೊಡೋದು ಪ್ರಾರ್ಥನೆ ಮಾಡೋದಾಗ ಒಂದು ಮಾತು ಮಾತಾಡಲಿಲ್ಲ. ಗಾಡಿ ಎತ್ತದೆ, ಇಬ್ಬರು ಒಟ್ಬೇಕಾದ್ರೂ ಕೂಡ ಬ್ರದರ್ 11 ಗಂಟೆ 12 ಗಂಟೆ ಆಯಿತು. ಬ್ರದರ್ ಇನ್ನೊಬ್ರು ಯಾರು ಬರ್ತಾರೆ ಅಂತ ಏನು ಮಾಡಲಿಲ್ಲ, ಕೇಳಲಿಲ್ಲ. ಅವ್ರು ಗೊತ್ತಿಲ್ಲ, ನಾನು ಕೇಳಕ್ಕೆ ಹೋಗಿಲ್ಲ. ಸರಿ ನಾವು ಒಟ್ಬಿಟ್ಟು ಬಂದ್ರಿ. ಆ ರೀತಿ ಇಬ್ಬರೇ ಒಂದು ಸಿಕ್ಕಾಬಿಟ್ಟು ಒಂದು 1300 ಕಿಲೋಮೀಟರ್ಸ್ ಏನು ಮಾಡಿದ್ರಿ, ಟ್ರಾವೆಲ್ ಮಾಡಿ ಅದನ್ನ ಎಲ್ಲ ಕಡೆ ಸೋದರನ್ನ ಭೇಟಿ ಮಾಡಿ ಅದೆಲ್ಲ ಪ್ರೋತ್ಸಾಹ ಪಡಿಸಿ ಹಿಂತಿರುಗಿ ನನಗೆ ಇದೆಲ್ಲ ನಮ್ಗೆ ಕೇಳೋಕ್ಕೆ ನಿಮ್ಗೆ ಸುಲಭವಾಗಿದೆ. ಪ್ರಾಕ್ಟಿಕಲ್ ಅನುಭವಿಸ್ಬೇಕಾದ್ರೆ ನಮ್ಗೆ ಈ ವಯಸ್ಸಲ್ಲೆಲ್ಲ ಅನ್ಬಿಡಿ, ಅವ್ರಿಗಿರೋ ವಯಸ್ಸಲ್ಲಿ ತುಂಬ ಏನ್ರಿ, ಇಟ್ಸ್ ನಾಟ್ ಸೊ ಈಸಿ. ಇನ್ನು ಗಾಡ್ಸ್ ಗ್ರೇಸ್, ಅದನ್ನ ದೇವರು ಈ ಥರ ಎಲ್ಲ ಸಹಾಯ ಮಾಡಿದ್ರೆ. ಅದು ಮಾತ್ರ ಅಲ್ಲ, ಇನ್ನು ಅನೇಕ ಒಂದು ಇಕ್ಕಟ್ಟಿನ ಸಂದರ್ಭಗಳಲ್ಲಿ ಸಹೋದರ ಜೊತೆಗಿದ್ದು ನಮಗೆ ಅನೇಕ ಒಂದು ಬೆಂಬಲವಾಗಿ ಇರೋದ್ರಿಂದ ದೇವರ ಆಶೀರ್ವದಿಸಲಿ, ಅಥವಾ ಕುಟುಂಬ ಕೂಡ ಆಶೀರ್ವದಿಸಲಿ ಅಂತ ನಾವು ಆದೇಶನ. ಥ್ಯಾಂಕ್ ಯು ಬ್ರದರ್. ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಗೆ ಕೊನೆಯದಾಗಿ ಲೋಕದ ನಮ್ಮ ತಂದೆಯಾದ ಯೆಹೋವನೇ, ನಿಮ್ಮ ಅಪಾರವಾದ ಪ್ರೀತಿ, ಕೃಪೆ, ಕರುಣೆಗಳಿಂದ ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿಟ್ಟು ಕಳೆದೆಲ್ಲ ದಿನಗಳು ನಮ್ಮನ್ನು ಕಾದು ಕಾಪಾಡಿ ಈ ದಿನ ಉದಯದ ಇವರು ಕೂಡ ನಿಮ್ಮ ಸಾನ್ನಿಧ್ಯದಲ್ಲಿ
ಕಾಳಿಬಾತೊಂದು ಕೃಪೆ ಕೊಟ್ಟು ನಿಮ್ಮ ವಾಕ್ಯಗಳ ಮರೆಯಲಿಟ್ಟು ಪರಾಮರಿಸಿ ನಡೆಸಿದ್ದಕ್ಕಾಗಿ ಸ್ತೋತ್ರ ಹೇಳ್ತೇವೆ. ಹೌದು ಕರ್ತನೆ, ನೀನು ಪ್ರೀತಿಮಯನು, ಕೃಪಾಭರಿತನು, ಮನುಷ್ಯರ ತಪ್ಪುಗಳನ್ನು ಸದಾ ನೆನಪಿನಲ್ಲಿಡದೆ ಸಂತೋಷವಾಗಿದೆ. ಇಂಥ ಪ್ರೀತಿಮಯನಾದ ದೇವರನ್ನ ನಾವು ತಿಳ್ಕೊಳ್ಳುವಂತ ಕೃಪೆ ಕೊಟ್ಟು ನಿಮ್ಮ ಸಾನ್ನಿಧ್ಯದಲ್ಲಿ ಕಾಳಿಬಾತ ಒಂದು ಕೃಪೆ ಕೊಟ್ಟು ನಡೆಸ್ತಾ ಇರುವುದಕ್ಕಾಗಿ ಸ್ತೋತ್ರ ಹೇಳ್ತೇವೆ. ಹೌದು ಕರ್ತನೆ, ಮಾನವರ ಮೇಲೆ ನೀನಿಟ್ಟಿರುವಂತಹ ಪ್ರೀತಿಯ ಅಪಾರವಾದಂಥದ್ದು. ಎಲ್ಲ ಸೃಷ್ಟಿಗಳಲ್ಲಿ ಕಿರೀಟ ಪ್ರಾಯವಾಗಿ ಉಂಟು ಮಾಡಿದ್ದಿ. ಹೌದು, ಮನುಷ್ಯನು ಉಂಟು ಮಾಡುವಾಗಲೇ ನಿಮ್ಮ ಸ್ವರೂಪದಲ್ಲಿ ನಿಮ್ಮ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡ ಮಾನವರ ಮೇಲೆ ನಿಮಗಿರುವಂತಹ ಅಪಾರವಾದ ಪ್ರೀತಿಯನ್ನ ವ್ಯಕ್ತಪಡಿಸಿದ್ರಿ. ಹೌದು, ಮನುಷ್ಯನ ಉಂಟು ಮಾಡಿ ಆತನ ಬೇಕಾದ ಎಲ್ಲ ಅನುಕೂಲತೆಗಳನ್ನ ಒದಗಿಸಿ ಇಟ್ಟಿರುವಾಗ ಕೊಟ್ಟಂತ ಆಜ್ಞೆಯನ್ನು ಮೀರಿ ಅವಿಧನಾಗಿ ಪಾಪ ಮಾಡಿದಂತ ಸಂದರ್ಭದಲ್ಲಿ ಕೂಡ ಕೈ ಬಿಡದೆ ನಿಮ್ಮ ಒಬ್ಬನೇ ಮಗನು, ನಮ್ಮ ರಕ್ಷಕನೂ ಆದ ಯೇಸು ಕ್ರಿಸ್ತನನ್ನ ಮಾನವರಿಗಾಗಿ ಕೊಟ್ಟು ಬಿಟ್ಟದ್ರಲ್ಲಿ ಮಾನವರ ಮೇಲೆ ನಿಮಗೆ ಇರುವಂತಹ ಅಪಾರವಾದ ಪ್ರೀತಿಯನ್ನ ವ್ಯಕ್ತಪಡಿಸಿದೆ. ಅದು ಮಾತ್ರವಲ್ಲದೆ ಆತನ ಮರಣದ ಮೂಲಕವಾಗಿ ಮಾನವರೆಲ್ಲರ ಪಾಪಗಳನ್ನ ಪರಿಹರಿಸಿ ಅವರ ಪುನರುತ್ಥಾನದ ಮೂಲಕವಾಗಿ ಮಾನವರಿಗೆ ನಿತ್ಯ ಜೀವದ ಒಂದು ನಿರೀಕ್ಷೆಯನ್ನು ಉಂಟು ಮಾಡಿದ್ರಿ. ಹೌದು ಕರ್ತನೆ, ದಿವ್ಯವಾದ ಪ್ರೀತಿಗೆ ಬದಲೇನು ಕೊಡಲಿ, ಸಂಪತ್ತು ಪ್ರಾಣ ಕೊಟ್ಟಾಗಿ ಇನ್ನೂ ಸಾಲದು ಎಂಬುದಾಗಿ ಭಕ್ತನು ಆಡಿದ್ದಾನೆ. ಹೌದು ಕರ್ತನೆ, ಮಾನವರಿಂದ ನೀನು ಅಪೇಕ್ಷೆ ಪಡುವಂಥದ್ದು ಏನು ಎಂಬುದಕ್ಕಂತ ನೋಡುವಾಗ ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ದೇವರಿಗೆ ನಂಬಲನಾಗಿ ನಡ್ಕೊಳ್ಳುವಂಥದ್ದು ಇಷ್ಟನ್ನೇ ಹೊರತು ನಿನ್ನಿಂದ ಇನ್ನೇನನ್ನು ಅಪೇಕ್ಷಿಸುವುದಿಲ್ಲ ಎಂಬುದಾಗಿ ಕೂಡ ಭಕ್ತರ ಮೂಲಕವಾಗಿ ನೋಡ್ತಿದ್ದಿ. ಆದ್ದರಿಂದ ನಿಮ್ಮ ಸ್ವರೂಪದಲ್ಲಿ ಉಂಟು ಮಾಡಿದ ಮಾನವರಲ್ಲಿ ನೀನು ಅಪೇಕ್ಷೆ ಪಡುವಂಥದ್ದು